ಸರ್, ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಂದರೆ ಏನು ಪಾರ್ವತಿ ಅವರಿಗೆ ನೀಡಿದಂಥ ಇಡಿದು ಪ್ರಕರಣ ಹಿನ್ನಡೆ ಆಯಿತು. ಈಗ ಸ್ವಲ್ಪ ಏನು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರು ವರದಿಯಲ್ಲೂ ಸಹ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನುವಂಥ ಅಂಶ ಬೆಳಕಿಗೆ ಬರ್ತಿದೆ ಸರ್, ಮೂಢ ಪ್ರಕರಣವಾಗಿ. ಸರ್, ಮಾನ್ಯ ನ್ಯಾಯಮೂರ್ತಿಗಳಾದ PN ದೇಸಾಯಿ ಅವರು ಯಾವ ವರದಿಯನ್ನು ಕೊಟ್ಟಿರೋ ಸ್ಪಷ್ಟವಾಗಿಲ್ಲ. ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿರೋದು ಕಂಡುಬಂದಿದೆ ಹೊರತು ಅದರಲ್ಲಿ ಯಾವ ಅಂಶಗಳ ಬಗ್ಗೆ ಅಧಿಕೃತವಾಗಿ ಅದು ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ಕ್ಲೀನ್ ಚಿಟ್ ಕೊಟ್ಟರೆ ಅಂತ ಹೇಳೋವಂಥದ್ದು ಈ ಹಂತದಲ್ಲಿ ಸರಿಯಿಲ್ಲ ಅಂತ ನನ್ನ ಅನಿಸಿಕೆ. ನನ್ನ ಅನುಭವ ಮತ್ತು ನನ್ನ ಬಳಿ ಇರೋ ದಾಖಲಾತಿ ಪ್ರಕಾರ ಆ ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಈ ಹಿಂದೆ ತಾಂತ್ರಿಕ ಸಮಿತಿಯ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಅದು ಸ್ಪಷ್ಟ ಕೊಟ್ಟಿದ್ದಾರೆ 50 ಅನುಪಾತ ಕೊಟ್ಟರ ನಿವೇಶನಗಳು ಅಕ್ರಮ ಅಂತೇಳಿ. ಮತ್ತು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಅಂತ ಏನು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ವರದಿನ ಸ್ಪಷ್ಟವಾಗಿ ಹೇಳ್ತಾರೆ, ಶ್ರೀಮತಿ ಪಾರ್ವತಿ ಕೊಟ್ಟಿರ್ತಕ್ಕಂಥ ನಿವೇಶನ ಸೇರಿದಂತೆ 50 ಅನುಪಾತದಲ್ಲಿ ಏನು ನಿವೇಶನ ಕೊಟ್ಟಿದ್ರೆ ಅದರಿಂದ ಮೂಡಾಗಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ. ಹಾಗಾಗಿ ಪರೋಕ್ಷವಾಗಿ ಲೋಕಾಯುಕ್ತರು ಕೂಡ ಅಲ್ಲಿ ಪಾರ್ವತಿಯವ್ರಿಗೂ ಸೇರಿದಂತೆ ಅಪರಾಧ ಕೃತ್ಯ ಆಗಿರೋದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಆ ರೀತಿ ವರದಿ ಕೊಟ್ಟಿರ್ತೇಳಿ ನಾನು ಈ ಹಂತದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸರ್ಕಾರ ಆದಷ್ಟು ಬೇಗ ಈ ವರದಿಯನ್ನು ಬಹಿರಂಗಪಡಿಸಿದ್ರೆ ಸತ್ಯ ಜನಕ್ಕೆ ಗೊತ್ತಾಗುತ್ತೆ. ಯಾಕೆಂತೇಳಿದ್ರೆ ಲೋಕಾಯುಕ್ತಲ್ಲೂ ಸಹ ಕ್ಲೀನ್ ಚಿಟ್ ಕೊಟ್ಟಿರುವಂಥ ಸರ್, ಅಲ್ಲ ಕ್ರಮ ಅಂತ ನೀವು ಹೇಳಿದ್ರಿ ಅಂತ ಅಲ್ಲಿ ಅಂಶ ಉಲ್ಲೇಖ ಆಗಿದ್ದು ಕೂಡ ಕ್ಲೀನ್ ಚಿಟ್ ಅದಲ್ಪ ಸಿದ್ದರಾಮಯ್ಯ ಅವ್ರದಾಗಲಿ ಅವ್ರದ್ದು ಪಾತ್ರ ಇಲ್ಲ ಅನ್ನುವಂತೆ ಕೊಟ್ಟಿರುವಂಥದ್ದು. ಸರ್, ತನಿಖಾಧಿಕಾರಿ ಹಾಕಿದ ವರದಿನೇ ಅಂತಿಮ ಅಲ್ಲ. ಮಾನ್ಯ ನ್ಯಾಯಾಲಯ ವಿಚಾರಣೆ ನಡೆಸೋ ನಂತರ ಏನು ತೀರ್ಪು ಕೊಡುತ್ತೆ ಅದು ಅಂತಿಮ ಆಗುತ್ತೆ. ಹಾಗಾಗಿ ಇದುವರೆಗೂ ಕೂಡ ಲೋಕಾಯುಕ್ತದರು ಮಾನ್ಯ ನ್ಯಾಯಾಲಯದ ಮೂಲಕ ಕೇಳ್ತಕ್ಕಂಥ ಕೆಲವು ಅಂಶಗಳಿಗೆ ಸ್ಪಷ್ಟೀಕರಣವನ್ನು ಕೊಡ್ತಾನೆ ಇಲ್ಲ. ಹಾಗಾಗಿ ಎಲ್ಲ ಮೇಲ್ನಡೆ ಗೊತ್ತಾಗುತ್ತೆ ಅವರು ಸುಳ್ಳು ವರದಿನ ಕೊಟ್ಟಿದ್ದರು ಅಂಥೇಳಿ ಗೊತ್ತಾಗುತ್ತೆ. ಹಾಗಾಗಿ ಮಾನ್ಯ ನ್ಯಾಯಾಲಯಗಳು ತೀರ್ಪು ನೀಡಿದ ನಂತರನೇ ಅಲ್ಲಿ ಅಪರಾಧ ಕೃತ್ಯ ನಡೆದಿದೆಯಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಈಗ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರು ಸಲ್ಲಿಸಿರುವಂಥ ವರದಿ ಬಹಿರಂಗಪಡಿಸಬೇಕು ಅಂತ ಹೇಳ್ತಿದ್ರು. ಹೌದು ಸರ್, ನಾನು ಈ ಮೂಲಕ ಸರ್ಕಾರನ ಒತ್ತಾಯ ಮಾಡೋದೇನಂತಂದರೆ ಆದಷ್ಟು ಬೇಗ ಈ ವರದಿಯನ್ನು ಬಹಿರಂಗಪಡಿಸಿ ಪ್ರಾಧಿಕಾರದಲ್ಲಿ ಯಾವ್ಯಾವ ರೀತಿಯ ಅಪರಾಧ ಕೃತ್ಯಗಳು ನಡೆದಿದೆ, ಯಾರ್ಯಾರದಕ್ಕೆ ಪಾಲ್ದಾರಾಗಿರೋದನ್ನ ಸ್ಪಷ್ಟ ಮಾಹಿತಿಯನ್ನು ರಾಜ್ಯ ಜನರಿಗೆ ತಿಳಿಸಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಅಂದರೆ ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನುವಂಥ ಏನೀಗ ಕೆಲವೊಂದಷ್ಟು ಮಾಹಿತಿಗಳು ಬರ್ತಾ ಇದೆ, ಅದು ಸುಳ್ಳು ಅಂತಲೇ ಇದೆ ಸರ್. ನಾನು ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಯಾವುದು ಹೇಳೋಕ್ಕಾದ್ರೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಅದು ಹೇಳೋವಂಥದ್ದು ಸರಿಯಲ್ಲ. ಹಾಗಾಗಿ ನನ್ನ ಪ್ರಕಾರ ಅದು ಸುಳ್ಳು ಅಂತ ಅನಿಸುತ್ತೆ. ಯಾಕೆಂದರೆ ಸಾಕಷ್ಟು ಸಾಕ್ಷ್ಯಗಳಿದೆ. ಅವೆಲ್ಲ ಪರಿಗಣಿಸಿದಾಗ ಅಲ್ಲಿ 50 ಅನುಪಾತ ಏನು ನಿವೇಶನ ಕೊಟ್ಟಿದ್ರೆ ಅದು ಅಕ್ರಮ ಅಂತೇಳಿ ಸ್ಪಷ್ಟವಾಗಿ ಸಾಬೀತಾಗೋಂಥದ್ದು. ಬೇರೆಯವ್ರದ್ದೆಲ್ಲ ಸಾಬೀತಾಗುತ್ತೆ, ಇವ್ರದ್ದೊಬ್ಬರು ಮಾತ್ರ ಸಾಬೀತಾಗಲ್ಲ ಅಂದರೆ ಅದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ 50 ಅನುಪಾತದಲ್ಲೇ ಶ್ರೀಮತಿ ಪಾರ್ವತಿಯವರು ಕೂಡ ನಿವೇಶನ ಪಡೆದಿರುವಂಥದ್ದು. ಅವರು ಕೇಳಿದಾರ ಬಿಟ್ಟಿದಾರ ಅನ್ನೋದು ಆನಂತರ ಪ್ರಶ್ನೆ ಬರುತ್ತೆ. ಅವ್ರು ಕೇಳಿದ್ದಾರೆ ಅನ್ನೋದಕ್ಕೆ ಅವ್ರೇನು ಪಾರ್ವತಿಯವರು ಸಲ್ಲಿಸಿದ್ರು ಆ ಒಂದು ಮನವಿ ಪತ್ರದಲ್ಲಿ ವೈಟ್ನರ್ ಹಾಕಿರೋದು ಸಾಕ್ಷಿ. ಸೊ ಇದೆಲ್ಲ ಪರಿಗಣಿಸಿದಾಗ ಅವ್ರ ಅಪರಾಧ ಕೃತ್ಯ ಮಾಡೋದು ಮೇಲ್ಗಡೆ ಸ್ಪಷ್ಟವಾಗಿ ಕಂಡುಬರುತ್ತೆ. ಈಗ ಸರ್, ತಾವು ಹೇಳ್ತಾನೆ ಇದ್ರಿ ನಾನಿಲ್ಲ ಇದರಲ್ಲಿ 50-50 ಅಂತ ಯಾರೆಲ್ಲ ಇದ್ದಾರೆ CM ಕುಟುಂಬ ಸೇರಿದಂತೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತ. ಈಗ ಲೋಕಾಯುಕ್ತದಲ್ಲಿ ಮೊದಲು ಕ್ಲೀನ್ ಚಿಟ್ ಸಿಗುತ್ತೆ, ನಂತರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸಹ ಅವ್ರ ಮೇಲೆ ಇಡಿ ತನಿಖೆ ಆಗಬೇಕು ಅನ್ನೋ ಅದರಲ್ಲೂ ಸಹ ಕೆಲವೊಂದಷ್ಟು ಅಂಶಗಳು ರದ್ದಾಗುತ್ತೆ. ಈಗ ಏನು ಇಡಿಗೆ ಹಿನ್ನಡೆ ಆಗುತ್ತೆ. ಈಗ ನೋಡಿದ್ರೆ ಈ ಥರ ಮಾತುಗಳು ಬರ್ತಾ ಇರುವಂಥ ಸರ್, ತನಿಖಾ ಹಂತದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ತಕ್ಷಣ ಅಲ್ಲಿ ಅಪರಾಧ ಕೃತ್ಯ ನಡೆದಿಲ್ಲ, ಆರೋಪಗಳು ತಪ್ಪಿಸ್ಕೊಂಡ್ರು ಅಂತ ಹೇಳೋಕ್ಕಾಗಲ್ಲ. ಸೊ ಅದು ವಿಚಾರಣೆ ಪೂರ್ಣಗೊಂಡ ನಂತರ ಮತ್ತು ಮಾನ್ಯದಲ್ಲಿ ವಿಚಾರಣೆ ನಡೆದ ನಂತರ ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ಒಂದು ಆಧಾರದ ಮೇಲೆ ಅಪರಾಧ ಕೃತ್ಯ ನಡೆದಿದೆಯಾ ಅಥವಾ ಅಪರಾಧ ಕೃತ್ಯ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಈ ಒಂದು ವಾದ ವಿವಾದಗಳು ಅನುಮಾನಾಸ್ಪದ ಚರ್ಚೆಗಳು ನಡೆಯುತ್ತೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದ ನಂತರ ರಾಜ್ಯ ಜನಕ್ಕೆ ಸ್ಪಷ್ಟ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದ್ರೆ ಅದು ನಿಜ, ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳು ನನ್ನ ಹತ್ರ ಇದೆ. ಸೊ ಮತ್ತು ಆರೋಪದ ಶಿಕ್ಷೆ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಖಂಡಿತವಲ್ಲ ಸರ್, ನನ್ನ ಹತ್ರ ದಾಖಲಾತಿ ಸ್ಪಷ್ಟವಾಗಿದೆ. ಎಲ್ಲಿ ಬೇಕಾದ್ರೆ ನಾನು ಚರ್ಚೆಗೆ ಬರ್ತೀನಿ, ದಾಖಲಾತಿಗಳ ಸಮೇತ ಚರ್ಚೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ನಾನು ಹೇಳೋದು 2-3 ಪ್ರಶ್ನೆಗಳಿಗೊಂದು ಉತ್ತರ ಕೊಟ್ಕೊಳ್ಳಿ. 96ನೇ ಇಸ್ವಿಲಿ ದೇವರಾಜ್ ಅವರು ಏನು ಮನವಿ ಪತ್ರ ಕೊಟ್ಟಿದ್ದು ನಗರಾಭಿವೃದ್ಧಿ ಸಚಿವರಿಗೆ, ಆ ಮನವಿ ಪತ್ರ DCM ಅಂತ ಬರೆದಿದ್ದು ಯಾರು, ಯಾಕೆ, ಮತ್ತು ಅವನ ಪತ್ರದಲ್ಲೇ DCM ಬರೆದಿರೋದಂದರೆ ಅವರಿಬ್ಬರು ಸಂಪರ್ಕ ಆದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು 98ನೇ ಇಸ್ವಿಲಿ ಸಿದ್ದರಾಮಯ್ಯ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿಯವರು ದೇವರಾಜ್ ಹೆಸರು ಪತ್ರನ ಸೃಷ್ಟಿ ಮಾಡಿ ಅವರ ಸಹಿ ಮಾಡಿ ಮೈಸೂರು ನಗರಾಭಿವೃದ್ಧಿ ಪತ್ರ ಕೊಟ್ಟಿದ್ದಾರೆ. ಯಾಕೆ ಅವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ದೇವರಾಜ್ ಹೆಸರಲ್ಲಿ? ಮತ್ತು ಅಲ್ಲಿ 98ನೇ ಇಸ್ವಿ ಪತ್ರ ಕೊಟ್ಟರೆ ಇವೆಲ್ಲ ನೋಡಿದಾಗ 96ನೇ ಇಸ್ವಿನೂ ಕೂಡ ಈ ಒಂದು 1-4 ಆರೋಪಗಳ ಸಂಪರ್ಕ ಇದೆ ಅಂತ ಗೊತ್ತಾಗುತ್ತೆ. ಆದರೆ ತನಿಖಾಧಿಕಾರಿ ಲೋಕಾಯುಕ್ತ ತನಿಖಾಧಿಕಾರಿ ಬರೀತಾರೆ 2004ವರೆಗೂ ಸಂಪರ್ಕ ಇರಲಿಲ್ಲ. ಇಂಥ ತನಿಖಾ ಸಂಸ್ಥೆಗಳು ನೀಡತಕ್ಕಂಥ ವರದಿನ ಇಟ್ಕೊಂಡು ಅವರು ಕ್ಲೀನ್ ಚಿಟ್ ನೀಡಲಾಗಿದೆ, ಅವರ ಆರೋಪನ ತಪ್ಪಿಸ್ಕೊಂಡ್ರು ಅಂತ ಹೇಳೋದು ಸರಿಯಲ್ಲ. ಸೊ ಮಾನ್ಯ ನ್ಯಾಯಾಲಯಕ್ಕೆ ಇವೆಲ್ಲ ನಾವು ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಲಯ
ಸ್ಪಷ್ಟವಾಗಿ ತೀರ್ಪು ನೀಡಿ ಆರೋಪಿತರಿಗೆ ಶಿಕ್ಷೆ ಕೊಡಿಸುವಂಥ ಎಲ್ಲ ಸಾಧ್ಯತೆ ಇದ್ದೇ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.